ಹೇ ಗೈಸ್, ಗುಡ್ ಮಾರ್ನಿಂಗ್ ಆಲ್. ಇವತ್ತು ನನ್ನ ಡ್ಯೂಟಿ ಅವರ್ಸ್ ಬಂದು 11:30 ಟು 4:30 ಇರೋದ್ರಿಂದ ನಾನು ಇವಾಗ ಬೇಗ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಸಿ, ಇದು ನಮ್ಮ ಸ್ಟ್ರೀಟ್. ಮಳೆ ಬಂದಿದೆ. ಮಳೆ ಬಂದಿರೋದ್ರಿಂದ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎ ಸಿ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನೇನೋ ಅನ್ನೋಷ್ಟು ಫೀಲ್ ಆಗ್ತಿದೆ. ಇಟ್ಸ್ ವೆರಿ ಕೂಲ್ ಹಿಯರ್. ಆ್ಯಂಡ್ ಮಳೆ ಬಂದಾಕ್ಷಣ ನೇಚರ್ ಬ್ಯೂಟಿನೇ ಚೇಂಜ್ ಆಗೋಗ್ಬಿಡುತ್ತೆ. ಇಟ್ಸ್ ಲುಕ್ ವೆರಿ ಕೂಲ್ ಆ್ಯಂಡ್ ಕಾಮ್. ನೋಡಿ, ಮೋಡ ಆಗಿದೆ, ಮತ್ತೆ ಮಳೆ ಬರೋ ಹಾಗಿದೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಪ್ಲೆಸೆಂಟ್ ಮಾರ್ನಿಂಗ್. ಜಿಮ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಜಿಮ್ನಲ್ಲಿ ನಾನು ಬ್ಯಾಕ್ ವರ್ಕೌಟ್ ಮಾಡ್ತೀನಿ. ಇದು ಮಾಡುವಾಗ ಸಹ ಮಾತಾಡಿದ್ದೀನಿ, ಬಟ್ ನಾನು ಇವತ್ತು ರೆಕಾರ್ಡ್ ಮಾಡಿಲ್ಲ. ವಾಯ್ಸ್ ಓವರ್ ಮಾಡೋಣ ಅಂತ ಅದನ್ನು ಯೂಸ್ ಮಾಡಿದ್ದೀನಿ. ಜಿಮ್ಮಿಗೆ ಬಂದಿದ ತಕ್ಷಣ ನಾನು ವಾರ್ಮಪ್ ಮಾಡ್ತೀನಿ. ವಾರ್ಮಪ್ ಆಗಿದ ತಕ್ಷಣ ಕಾರ್ಡಿಯೋ ಮಾಡ್ತೀನಿ. ಫಸ್ಟ್ ಕಾರ್ಡಿಯೋನಲ್ಲಿ ನಾನು ಟ್ರೆಡ್ಮಿಲ್ ಮಾಡ್ತೀನಿ 10 ಮಿನಿಟ್ಸ್. ಟ್ರೆಡ್ಮಿಲ್ ಆಗಿದ ತಕ್ಷಣ ಕ್ರಿಸ್ ಕ್ರಾಸ್ ಅಂತ ಒಂದು ಇದೆ, ಅದು ಮಾಡ್ತೀನಿ. ಸೈಕ್ಲಿಂಗ್ ಮಾಡ್ತೀನಿ. ಈಚ್ 10 ಮಿನಿಟ್ಸ್ ಟ್ರೆಡ್ಮಿಲ್, ಕ್ರಿಸ್ ಕ್ರಾಸ್ ಆ್ಯಂಡ್ ಸೈಕ್ಲಿಂಗ್ ಮೂರು ಸಹ 10 ಮಿನಿಟ್ಸ್ ಮಾಡ್ತೀನಿ. ಆ್ಯಂಡ್ ದೆನ್ ಮಧ್ಯ ಸುಸ್ತಾಗ್ತಾ ಇರುತ್ತೆ, ರಿಹೈಡ್ರೇಟ್ ಆಗ್ತಾ ಇರ್ತೀನಿ. ಹಾಗಾಗಿ ವಾಟರ್ ಸಿಪ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಇದಕ್ಕೆ ಮುಂಚೆ ಐ ವಾಸ್ 83.6 kgs ಇದ್ದೆ. ಐಮ್ ಸಾರಿ, 83.6 kgs ಇದ್ದೆ ನಾನು ಜಿಮ್ ಜಾಯ್ನ್ ಆಗುವಾಗ. ಇವಾಗ ಒಂದು 3 ಮಂತ್ಸ್ ಆದಮೇಲೆ ಐ ವಾಸ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಫಾಲೋ ಮಾಡಿದೆ. 3-4 ಮಂತ್ಸು. ಸೆಪ್ಟೆಂಬರ್ ಇಂದ ಜನವರಿವರೆಗೂ ಐ ಫಾಲೋಡ್ ಎವ್ರಿಥಿಂಗ್. ಡಯಟ್ ರೆಗ್ಯುಲರ್ ಆಗಿ ಹೋಗ್ತಾಯಿದ್ದೆ. ಈವನ್ ಡ್ಯೂರಿಂಗ್ ಮೈ ಪೀರಿಯಡ್ ಹೋಗಿ ನಾನು ಅಪ್ಪರ್ ಬಾಡಿ ವರ್ಕೌಟ್ ಮಾಡಿ ಬರ್ತಾ ಇದ್ದೆ. ಬಿಡ್ತಾನೆ ಇರಲಿಲ್ಲ. ಒಂದು ದಿನನೂ ಸ್ಕಿಪ್ ಮಾಡ್ತಾ ಇರಲಿಲ್ಲ. ಎಲ್ಲಾದರೂ ಹೋದ್ರೂ ಹೊರಗಡೆ ಬೇರೆ ಊರಿಗೆಲ್ಲ ಹೋದ್ರೂ ಐ ವಾಸ್ ಸರ್ಚಿಂಗ್ ಫಾರ್ ದ ಜಿಮ್. ಅಲ್ಲಿ ಏನಾದರೂ ಇದೆಯಾ, ಒನ್ ಡೇ ವರ್ಕೌಟ್ ಎಲ್ಲ ಅಲೋ ಮಾಡ್ತಾರಾ, ಮೆಂಬರ್ಶಿಪ್ ಅಲ್ಲದೇ ವರ್ಕೌಟ್ ಮಾಡ್ಬೋದಾ, ಸ್ವಲ್ಪ ಅಮೌಂಟ್ ಏನಾದರೂ ಪೇ ಮಾಡಿ ಅಂತ ಐ ವಾಸ್ ಚೆಕಿಂಗ್. ಮೈಸೂರಲ್ಲಿ ಒಂದು ಕಡೆ ಸಿಕ್ಕಿತ್ತು, ಚೆನ್ನಾಗಿತ್ತು. ಅಲ್ಲಿ ನಾನು ಪೇ ಮಾಡಿಬಿಟ್ಟು ಒನ್ ಡೇ ವರ್ಕೌಟ್ ಮಾಡಿದೆ. ಮೈಸೂರಿಗೆ ಹೋಗುವಾಗ ಅಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ಕೊಂಡು ಬಂದು ನನ್ನ ಒಂದು ವರ್ಕ್ ಶೆಡ್ಯೂಲಿಂದ ನಮ್ಮದದು ಬ್ರೇಕ್ ಆಯಿತು. ಬ್ರೇಕ್ ಆದಾಗ ಅಗೇನ್ ಐ ಗಾಟ್ 4 kg ಬೌನ್ಸ್ ಬ್ಯಾಕ್ ಆಯಿತು ನನಗೆ. ಆವಾಗ ತುಂಬ ಬೇಜಾರಾಗೋಯಿತು. ಇಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿಬಿಟ್ಟೆ, ಸ್ಟಾಪ್ ಮಾಡಿ ಮತ್ತೆ ವೆಯ್ಟ್ ಗೇನ್ ಆಯಿತು ಅಂತಂದರೆ ಇಷ್ಟು ಬೇಜಾರಾಗೋದಲ್ಲ. ಸೊ ಇವಾಗ ಐ ಸ್ಟಾರ್ಟೆಡ್ ಅಗೇನ್. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಅಂದರೆ ರೆಗ್ಯುಲರ್ ಲೆವೆಲ್ಲ, ವೀಕ್ಲಿ ಒನ್ಸು ಟ್ವೈಸ್ ಆ ಥರ ಆಗಿಬಿಟ್ಟಿತ್ತು. ಬಿಕಾಸ್ ಟೀಚರ್ಸ್ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಮಂತಲ್ಲಿ ಆವಾಗೆಲ್ಲ ನಮಗೆ ಎಕ್ಸಾಮ್ಸ್, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದು, ಎಕ್ಸಾಮ್ಸ್ ಇನ್ವಿಜಿಲೇಷನ್ ಆ್ಯಂಡ್ ಎವ್ರಿ ಡೇ ಕರೆಕ್ಷನ್ಸ್ ಇದ್ದೇ ಇರ್ತಾಯಿತ್ತು. 4 ಕ್ಲಾಸಸ್ ಹ್ಯಾಂಡಲ್ ಮಾಡ್ತೀವಿ ಅಂದ ತಕ್ಷಣ ತುಂಬ ಹೆಕ್ಟಿಕ್ ಆಗಿರುತ್ತೆ. ಎಷ್ಟು ಕರೆಕ್ಷನ್ಸ್ ಮಾಡಿದ್ರು ಮುಗಿಯೋದೇ ಇಲ್ಲ. ಆ್ಯಂಡ್ ನಮಗೆ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಸಹ ಬೇರೆ ಇರುತ್ತೆ. ಹೀಗಾಗಿ ನಮಗೆ ಕನ್ಸಿಸ್ಟೆಂಟ್ ಆಗಿ ಜಿಮ್ಗೆ ಹೋಗೋಕ್ಕಾಗಲಿಲ್ಲ 3 ಮಂತ್ಸಲ್ಲಿ. ಸೊ ಇವಾಗ ಓಕೆ, ಇವಾಗ ಅಟ್ಲೀಸ್ಟ್ ನಾನು ಈ ಮಂತ್ ಎಂಡ್ ಒಳಗಡೆ ಒಂದು 10 kg ಆದರೂ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು. 10 kg ಗೋಲ್ ಇದೆ, ಬಟ್ ಆಗಿಲ್ಲ ಅಂದರೆ ಒಂದು 5 kg ಆದರೂ ಖಂಡಿತ ಆಗುತ್ತೆ ಕನ್ಸಿಸ್ಟೆಂಟ್ ಆಗಿ ನಾನು ವರ್ಕೌಟು ಆ್ಯಂಡ್ ಡಯಟ್ ಫಾಲೋ ಮಾಡಿದ್ರೆ. ಇವತ್ತು ಬ್ಯಾಕ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಕಾರ್ಡಿಯೋ ಆದಮೇಲೆ ಪುಷಪ್ಸ್ ಆ್ಯಂಡ್ ಸಿಟಪ್ಸ್ ಇದನ್ನು ಸಹ ಅಷ್ಟೇ 3 ಸೆಟ್ಸ್ ಮಾಡಬೇಕು. ಕೌಂಟ್ ಡೌನ್ ಲೈಕ್ 20 ಅಥವಾ 20, 15, 12 ಈ ಥರ ಕೌಂಟ್ ಡೌನ್ ಮಾಡ್ಕೊಳ್ಬೋದು. ಅಥವಾ 20 ಈಚ್ ಸೆಟ್ ಮಾಡಬೇಕು. ಅದು ಫುಲ್ಲಪ್ ಮಾಡ್ತಾ ಇದ್ದೆ. ಕ್ಯಾಮ್ರಾ ಆನ್ ಮಾಡಿ ಕ್ಯಾಮ್ರಾ ನೋಡ್ತಾ ಈ ಫುಲ್ಲಪ್ಸ್ ಮಾಡಿ ರಿಲ್ಯಾಕ್ಸ್ ಮಾಡೋವಾಗ ಏನೋ ಮಾಡಿದ್ದೀನಿ. ನಾನು ವೀಡಿಯೋ ನೋಡ್ಕೊಂಡಾಗ ನಮಗೆ ಅನ್ನಿಸ್ತದೆ, ನಾನು ಹಿಂಗೆಲ್ಲ ಮಾಡ್ತಿದ್ದೀನಾ ವೀಡಿಯೋ ನೋಡ್ಕೊಂಡು, ಹಿಂಗೆಲ್ಲ ಕ್ಯಾಮ್ರಾ ಮುಂದೆ ಅಳಿಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಇಟ್ಸ್ ರಿಯಲಿ ನೈಸ್ ವರ್ಕಿಂಗ್ ಔಟ್. ನನಗೆ ಖುಷಿ ಆಗುತ್ತೆ ಜಿಮ್ಮಿಗೆ ಬರೋದು, ವರ್ಕೌಟ್ ಮಾಡೋದು. ಡಯಟ್ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಮಾಡಲೇಬೇಕು.
ಮಾಡ್ತೀನಿ. ಆದಷ್ಟು 90% ನಾನು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀನಿ. ಜಂಕ್ ತಿನ್ನಲ್ಲ. ಒಂದು ಬ್ಯಾಡ್ ಹ್ಯಾಬಿಟ್ ನಂದಂದ್ರೆ ಟೀ, ಕಾಫಿ ಆ್ಯಂಡ್ ಬಿಸ್ಕೆಟ್ಸ್. ಅದನ್ನಂತೂ ಬಿಡೋಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ನನ್ಗೆ ಅಷ್ಟೊಂದು ಹ್ಯಾಬಿಟ್ ಏನು ಇರಲಿಲ್ಲ. ನಾನು ಜಸ್ಟ್ ವರ್ಕಿಂಗ್ ಟೈಮಲ್ಲಿ ಅದೊಂದು 2 ಮಿನಿಟ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ, ಆ ಗಿಜಿ 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 ಮುಕ್ಳಿ ಸದ್ದು, ಬ್ಯುಸಿ ಹೆಕ್ಟಿಕ್ ಶೆಡ್ಯೂಲ್ನಲ್ಲಿ 1, 2 ಮಿನಿಟ್ಸ್ ಬ್ರೇಕ್ ಸಿಕ್ತಾಗ ಸಮಥಿಂಗ್ ರಿಲ್ಯಾಕ್ಸೇಷನ್ ಅದೊಂದಕ್ಕೋಸ್ಕರನೇ ಟೀ ಅಷ್ಟೊಂದು ಅಭ್ಯಾಸ ಆಗೋಯ್ತು. ಟೀ ಆ್ಯಂಡ್ ಕಾಫಿ ಕಂಪೇರಿಟಿವ್ಲಿ ಇವಾಗ ಕಮ್ಮಿ ಆಗಿದೆ ಕಂಪೇರ್ ಟು ಬಿಫೋರ್. ಇವಾಗ ನಾನು ಕಮ್ಮಿ ಮಾಡಿದ್ದೀನಿ, ಇನ್ನೂ ಸಹ ಕಮ್ಮಿ ಮಾಡಬೇಕು. ಆದಷ್ಟು ಬೇಗ ಇದನ್ನು ಕ್ವಿಟ್ ಮಾಡಬೇಕು. ಐ ಆಮ್ ಟ್ರೈಯಿಂಗ್ ವೆರಿ ಹಾರ್ಡ್ಲಿ. ಏನಾದರೂ ಟಿಪ್ಸ್ ಗೊತ್ತಿದ್ರೆ ಅದನ್ನು ಕ್ವಿಟ್ ಮಾಡೋಕ್ಕೆ ಖಂಡಿತ ನಿಮಗೆ ತಿಳಿಸಿ ಕಮೆಂಟ್ನಲ್ಲಿ ಆಯಿತಾ. ನೀವೇನಾದರೂ ಆ ಥರನೇ ಹ್ಯಾಬಿಟ್ ಮಾಡ್ಕೊಂಡಿದ್ರಾ? ಕ್ವಿಟ್ ಮಾಡಿದ್ದೀರಾ? ಹೇಗೆ ಮಾಡಿದ್ರಿ? ಅದು ನಮಗೆ ಹೆಲ್ಪ್ ಆಗ್ಬೋದಲ್ಲ ಈ ಥರ ಹ್ಯಾಬಿಟ್ ಇರೋದು. ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಫುಲ್ಲಪ್ಸ್ ಆಯಿತು. ಇವತ್ತು ಬ್ಯಾಕ್ ವರ್ಕೌಟ್ ಮಾಡ್ತೀನಿ. ನೋಡ್ಬೋದು, ಬ್ಯಾಕ್ ವರ್ಕೌಟ್ನಲ್ಲೂ ಅಷ್ಟೇ 5 ವೇರಿಯೇಷನ್ಸ್ ಮಾಡ್ತೀನಿ. 5 ವೇರಿಯೇಷನ್ಸು ಕೂಡ ಈಚ್ ವೇರಿಯೇಷನ್ 20 ರಿಪೀಟ್ಸ್. 1 ಸೆಟ್ ಅಂದರೆ 20 ಟೈಮ್ಸ್ ರಿಪೀಟ್ ಮಾಡಿದರೆ 1 ಸೆಟ್ ಆಗುತ್ತೆ. ಆ ಥರ ಎಲ್ಲ ವೇರಿಯೇಷನಲ್ಲೂ ನಾನು 3 ಸೆಟ್ ಮಾಡ್ತೀನಿ. ಎಲ್ಲ ವೇರಿಯೇಷನ್ನು 3 ಸೆಟ್ ಮಾಡ್ತೀನಿ 20 ಟೈಮ್ಸ್. ಸೊ ಇದು ಇವತ್ತಿನ ಬ್ಯಾಕ್ ವರ್ಕೌಟ್. ಸುಸ್ತಾದಾಗ ನೀರು ಸಿಪ್ ಅಪ್ ಮಾಡ್ತಾ ಇರೋದು ಒಳ್ಳೇದು, ಡಿಹೈಡ್ರೇಟ್ ಆಗುತ್ತೆ. ಹಾಗಾಗಿ ಬೆಂಚ್ನ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನಿಲ್ಲಿ ಬೆಂಚ್ನ ಯಾಕೆ ಒಳಗಡೆ ತಳ್ಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇರೋದು ಬ್ಯಾಕ್ ವರ್ಕು. ಅದನ್ನ ಒಳಗಡೆ ತಳ್ಳಿಬಿಟ್ಟು ಚೆಸ್ಟ್ಗೆ ಅದನ್ನು ಒಳಗೆ ತಳ್ಳಬೇಕು. ಒಳಗೆ ತಳ್ಳಿಬಿಟ್ಟು ವೆಯ್ಟ್ ಹಾಕಿ ಅದನ್ನು ಮಲ್ಕೊಂಡು ಲಿಫ್ಟ್ ಮಾಡಬೇಕಲ್ಲ, ಅದನ್ನ ಅಂದ್ಕೊಂಡು ಫಸ್ಟು ಒಳಗೆ ತಳ್ಳಿಬಿಟ್ಟಿದ್ದೆ. ನಾನೇ ರಿಯಲೈಸ್ ಮಾಡಿಕೊಂಡು ಇದೇನು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಅದನ್ನು ಹೊರಗೆ ಹಾಕಿ ಇದರ್ ಸೈಡ್ 2.5 kg ಫಸ್ಟು, ಸೆಕೆಂಡ್ ಟೈಮ್ 5 kg, ಥರ್ಡ್ ಟೈಮ್ 7.5 kg ಹಾಕ್ಬೋದು. ನಾನಿಲ್ಲಿ 7.5 kg ಆದಮೇಲೂ ಸಹ 10 ಹಾಕ್ಕೊಂಡೆ. 4 ಟೈಮ್ಸ್ ಮಾಡಿದೆ ಈ ಸೆಟ್ಸ್ನ. ಇದಾದಮೇಲೆ ಡಂಬಲ್ಸ್ ಮಾಡಬೇಕು, ಡಂಬಲ್ ಪ್ರೆಸ್ ಮಾಡಬೇಕು. ಬೆಂಚ್ ಮೇಲೆ ಕೈ ಇಟ್ಕೊಂಡು ಡಂಬಲ್ ಪ್ರೆಸ್ ಮಾಡಬೇಕು ಒನ್ ಹ್ಯಾಂಡಲ್ಲಿ ಈದರ್ ಸೈಡ್. ಅದನ್ನು ಅಷ್ಟೇ 3 ಸೆಟ್ಸ್ ಮಾಡ್ತೀನಿ, 20 reps. ಲುಕ್ ಎಟ್ ಮೈ ಸೆಲ್ಫ್ ಇನ್ ದ ಮಿರರ್. ಮನೇಲಿ ನನ್ನನ್ನು ನಾನು ನೋಡ್ಕೊಂಡಾಗ ನನಗೆ ಅನ್ನಿಸ್ತಾ ಇತ್ತು, ಯಾಕೆ ಹೀಗೆ ವರ್ಕೌಟ್ ಮಾಡೋಣ, ಸಣ್ಣ ಆಗೋಣ ಅನ್ನೋ ಅಷ್ಟೇ ಅಲ್ಲ. ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ದಿಯಾಗಿರಬೇಕು, ಹೆಲ್ದಿಯಾಗಿ ತಿನ್ನಬೇಕು. ಇಷ್ಟೇ ತಾನೇ ಬಿಡು, ಇನ್ನೇನು ಮಾಡೋದು ಬಿಡು, ವರ್ಕ್ ಶೆಡ್ಯೂಲ್, ನನ್ನ ವರ್ಕು, ಮನೆ ಕೆಲಸ ಇದನ್ನೇ ನೋಡ್ಕೊಂಡ್ರೆ ಸಾಕು, ಸರಿ ಹೋಗುತ್ತೆ, ಪರ್ಫೆಕ್ಟ್ ಅಂತ ಫೀಲ್ ಮಾಡ್ತಾ ಇದ್ದೆ. ಬಟ್ ಇಲ್ಲ, ಸಮ್ವೇರ್ ಮೈ ಮೈಂಡ್ ವಾಸ್ ಸೇಯಿಂಗ್ ನೋ. ಹೌ ಲಾಂಗ್ ಐ ಆಮ್ ಗೋಯಿಂಗ್ ಟು ಕೀಪ್ ಸೇಯಿಂಗ್ ಟುಮಾರೋ, ನಾಳೆ ಮಾಡೋಣ, ನಾಳೆ ಜಿಮ್ ಸೇರೋಣ, completely kills my dreams. I teach discipline to the children, to my students every single day. So why am I making excuses for myself? It's time to stop talking and start executing. If I give just 5 minutes to lock in my focus, my entire mindset will shift. ಜಿಮ್ಗೆ ಹೋಗೋದು ಮಸಲ್ ಬಿಲ್ಡಪ್ಗೆ ಮಾತ್ರ ಅಲ್ಲ. ಇಟ್ಸ್ ಅಬೌಟ್ ಟ್ರಾನ್ಸ್ಫಾರ್ಮಿಂಗ್ ಮೈ ಮೈಂಡ್ ಟು ಹ್ಯಾಂಡ್ಲಿಂಗ್ ಮೈ ಡೈಲಿ ಸ್ಟ್ರೆಸ್, ಮ್ಯಾನೇಜಿಂಗ್ ಹೌಸ್ ಶೋರ್ಸ್ ಆ್ಯಂಡ್ ಬಿಲ್ಡಿಂಗ್ ದ ಅಲ್ಟಿಮೇಟ್ ಸ್ಟ್ರೆಂತ್. ಲೆಟ್ಸ್ ಬ್ರೇಕ್ ಡೌನ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ವೆನ್ ಐ ಸ್ಟೆಪ್ ಇನ್ ಟು ದ ಜಿಮ್ ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡೆ. ಸಮ್ವೇರ್ ಐ ವಾಸ್ ಲಿಟ್ರಲಿ ಹೆಂಗೆ ಅಂದರೆ ನಾನೇ ಡಿಮೋಟಿವೇಟ್ ಮಾಡ್ಕೊಂಡ್ಬಿಡ್ತೈತೆ ಅಷ್ಟೇ. ನಾನು ಬರೀ ವಾಕ್ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ, ಹಾಗೆ ಹೀಗೆ ಏನೋ ಥಿಂಕ್ ಮಾಡ್ತಾ ಇದ್ದೆ. ಒಂದು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಫುಡ್ಡಲ್ಲಿ ಕಂಟ್ರೋಲ್ ಇರ್ತಾ ಇರಲಿಲ್ಲ. ಸಕ್ಕರೆ ಸ್ವೀಟ್ಸ್ ತಿನ್ನೋದು, ಬೇಕ್ರಿ ಐಟಮ್ಸ್ ತಿನ್ನೋದು, ಜಂಕ್ ತಿನ್ನೋದು, ಇದೇ ಎವ್ರಿ ಡೇ ಇದೇ ಆಗ್ತಾ ಇತ್ತು. ಯಾವಾಗ ಮೈಂಡಲ್ಲಿ ಇತ್ತು ನಾನು ಹೋಗಬೇಕು, ಐ ಹ್ಯಾವ್ ಟು ರೆಡ್ಯೂಸ್. ದಿಸ್ ಇಸ್ ನಾಟ್. ಎಲ್ಲೋ ಒಂದು ಕಡೆ ಹೋಗಿದ್ದು ನೆನಪಿದೆ. ಫಿಟ್ ಬಾಡಿ ಈಸ್ ಆಲ್ಸೋ ಸೆಲ್ಫ್ ರೆಸ್ಪೆಕ್ಟ್.
ನಮ್ಗೆ ಫಿಟ್ ಬಾಡಿ ಇದ್ರೆ ಅದು ಕೂಡ ಪಾರ್ಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಅದು ಸಹ ನಮ್ಮ ನಮ್ಮ ಸ್ವಾಭಿಮಾನ. ಫಿಟ್ ಬಾಡಿ ಇರೋದು ಅನ್ನೋದು ಸಹ ನನ್ನದು ಸಮ್ವೇರ್ ಹಿಡನ್ ವೆರಿ ಒಂಥರ ಡೀಪ್ ಆಗೋದು ನನಗೆ ಮೈಂಡ್ ಬರುತ್ತೆ. ಹಾಗಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಆ್ಯಂಡ್ ಲೂಸಿಂಗ್ ಎಲ್ಲ. The gym is not just about lifting heavy iron, it's my mental escape too. After dealing with lesson plans, school worksheets, parent meeting, and household works, ಹೆಣ್ಮಕ್ಳು ವರ್ಕಿಂಗ್ ಅವರು ಅಂತಂದ್ರೆ ಇಲ್ಲಿ ತುಂಬಾ ನಾವು ಸ್ಟ್ರೆಸ್ ಆಗೋ ಮೂಮೆಂಟ್ ಇದೆ. ಮನೆಗೆ ಬಂದಿದ ತಕ್ಷಣ ಹೌಸ್ ಹೋಲ್ಡ್ ಶೋರ್ಸ್ ಹಿಂಗಿರುತ್ತೆ. ಹೆಲ್ಪ್ ಮಾಡೋರಿದ್ರೆ ದಟ್ ಡಸಂಟ್ ಮ್ಯಾಟರ್. ಮೇಡ್ ಇದ್ರೆ ಬರ್ತಾರೆ ಇರೋ ಅವ್ರು ನಮ್ಗೆ ಸ್ವಲ್ಪ ಸಹಾಯ ಮಾಡ್ತಾರೆ, ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬೋದು. ಬಟ್ ಹಂಗಲ್ಲ, ಮನೆಗೆ ಬಂದ ತಕ್ಷಣ ಮಕ್ಕಳು ನೋಡಬೇಕು, ಅವ್ರದ್ದು ಏನಾಯಿತು ಕೇಳಿದರೆ ಮಕ್ಕಳದ್ದು ಏನಾಯಿತು ಅದನ್ನು ಕೇಳಬೇಕು. ಅವ್ರು ಊಟ ಮಾಡಿದ್ರಾ ಈಗ ಮನೇಲಿ ಕೆಲಸ ಎಲ್ಲ ಮುಗ್ದಿದ್ಯಾ, ಏನು ಪೆಂಡಿಂಗ್ ವರ್ಕ್ ಇದೆ ಅದನ್ನು ಮುಗಿಸೋಣ, ಈ ಒಂದು ಮೈಂಡ್ ಸೆಟ್ಟಲ್ಲೇ ಮನೆ ಒಳಗಡೆ ಬರ್ತೀವಿ. ಬಂದಾಕ್ಷಣ ಆ ಕೆಲಸಗಳನ್ನ ನೋಡಿದ ಕ್ಷಣ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ಅಲ್ಲೂ ಮಾಡು ಇಲ್ಲೂ ಮಾಡು. ಸೊ ಸಮ್ವೇರ್ ಇಟ್ ಫೀಲ್ಸ್ ಹಾರ್ಡ್ ಅಲ್ಲ. ಅದಕ್ಕೆ ಈ ಎಲ್ಲ ಒಂದು ಪ್ರೆಷರಿಂದ ಎಸ್ಕೇಪ್ ಆಗಬೇಕು ಅಂದರೆ ನನಗೆ ಸಿಕ್ಕಿದಂಥ ಸೊಲ್ಯೂಷನ್ ಜಿಮ್, ವರ್ಕೌಟ್ ಆ್ಯಂಡ್ ರೆಡ್ಯೂಸ್ ದ ಕ್ಯಾಲರೀಸ್. ಸ್ಟ್ರೆಸ್ ರಿಲೀಫ್, ಅಫ್ಕೋರ್ಸ್ ಸ್ಟ್ರೆಸ್ ರಿಲೀಫ್ ಕೂಡ ಡೇ ಟು ಡೇ ಲೈಫ್ನಲ್ಲಿ ಫೇಸ್ ಮಾಡೋ ಟೆನ್ಷನ್, ಕ್ಲೀನಿಂಗ್, ಕುಕ್ಕಿಂಗ್, ಎವ್ರಿಥಿಂಗ್ ಎಲ್ಲವನ್ನು ಡಂಬಲ್ಸ್ ಮೇಲೆ ತೋರಿಸ್ಬಿಟ್ಟು ಮೈಂಡ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಲರ್ನ್ ಆ್ಯಸ್ ಅ ಟೀಚರ್, ಐ ಮಸ್ಟ್ ಫಾಲೋ ದ ಡಿಸಿಪ್ಲಿನ್. ಒಂದು ಎಕ್ಸ್ಟ್ರಾ ರಿಪಿಟೇಷನ್ ಇರ್ಬೋದು ಅಥವಾ ನಾನು ವರ್ಕ್ ಮುಗಿಸಿ ಮನೆಗೆ ಬಂದಿದ ತಕ್ಷಣ ಬರೀ ಮನೆ ಕೆಲಸನೇ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲದೆ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಬಿಕಾಸ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಹೌದೌದು ಮೆಂಬರ್ಸ್ ಅಲ್ವಾ. ಲೈಕ್ ಮನೆಯವ್ರಿಗೆ, ಮಕ್ಕಳಿಗೆ ಎಲ್ಲರನ್ನೂ ನೋಡಬೇಕಲ್ವಾ. ಅಡುಗೆ ಮಾಡಬೇಕು, ಮನೆ ಕೆಲಸ ತುಂಬ ಇರುತ್ತೆ, ಅದನ್ನೆಲ್ಲ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಬಿ ಮೋಟಿವೇಟೆಡ್ ಆಲ್ವೇಸ್. ಸುಮ್ಮನೆ ಕಿರಿಕ್ ಅನ್ಕೊಂಡು ಅಯ್ಯೋ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಕಿರಿಕಿರಿ ಮಾಡಿಕೊಂಡು ಮೈಂಡ್ ಸೆಟ್ ಇಟ್ಕೋಬಾರ್ದು. ಐ ಆಮ್ ಆಲ್ರೆಡಿ ಟ್ರ್ಯಾಕಿಂಗ್ ಮೈ ಸೌತ್ ಇಂಡಿಯನ್ ಡಯಟ್ ಪ್ಲಾನ್. ಅದು 900 ಕ್ಯಾಲರೀಸ್ದು. ಇದು ಅಷ್ಟೇ, ಡಯಟ್ ಅನ್ನೋದು ಕೂಡ ಬ್ಯಾಲೆನ್ಸ್ಡ್ ಡಯಟ್, ಕ್ರ್ಯಾಶ್ ಡಯಟ್ ಅಂತ ನಾನು ತುಂಬ ಫಾಲೋ ಮಾಡಿದ್ದೀನಿ. ಅದರಿಂದ ಸಹ ರಿಸಲ್ಟ್ ಬಂದಿದೆ. ಬಟ್ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ. ಹಾಗಾಗಿ ಕ್ರ್ಯಾಶ್ ಡಯಟ್ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ನಾರ್ಮಲ್ ಮನೇಲಿ ಏನು ಅಡುಗೆ ಮಾಡ್ತೀನಿ ಅದನ್ನೇ ನಾನು ಕ್ಯಾಲರೀಸ್ ಕೌಂಟ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಅಷ್ಟು ವೆಯ್ಟ್ ಲಾಸ್ ಜರ್ನಿಯಲ್ಲಿ ವರ್ಕೌಟ್ ಮಾಡುವಾಗ ಡಯಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಅದು ಕೂಡ ಒಂದು ಡಿಸಿಪ್ಲಿನ್. ಓಕೆ, ನಿಜವಾಗ್ಲೂ ಅದನ್ನು ಅಪ್ಲೈ ಮಾಡ್ಕೊಬೇಕು ಅಂತಂದರೆ ಈಸಿಯಾಗಿರಲ್ಲ, ತುಂಬ ಕಷ್ಟ ಆಗುತ್ತೆ. ನಾನು ತುಂಬ ಕ್ರ್ಯಾಶ್ ಡಯಟ್ ಅಂತ ನಾನೇನು ಮಾಡ್ತಿಲ್ಲ. ಹಾಗಾಗಿ ಸಮ್ಟೈಮ್ಸ್ ಓಕೆ ಈಸಿನೂ ಅನಿಸುತ್ತೆ, ಹಾರ್ಡು ಅನಿಸುತ್ತೆ. ನಮ್ಮ ಇಷ್ಟವಾಗಿ ತಿಂಡಿ ನಮ್ಮದೇ ಹಿಂದೆ ಇದೆ ಅಂತ ತಿನ್ನಬೇಕು ಅನಿಸುತ್ತೆ, ಟೆಂಪ್ಟ್ ಆಗುತ್ತೆ. ನಾವೇ ಅಡುಗೆ ಮಾಡೋವಾಗ ನಾವೇ ಎಲ್ಲರಿಗೂ ಮಾಡ್ಕೊಡ್ಬಾರ್ದು. ಅದನ್ನು ಮಾಡೋವಾಗ ಅದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ವಿ ಕ್ಯಾನ್ ಕಂಟ್ರೋಲ್ ಅವರ್ ಸೆಲ್ಫ್. ಆ ಕಂಟ್ರೋಲಿಂಗ್ ಕೆಪಾಸಿಟಿ ಬಂದ್ಬಿಡುತ್ತೆ ವರ್ಕೌಟ್ ಮಾಡ್ತಾ ಮಾಡ್ತಾ. ಆ ವರ್ಕೌಟ್ ಟೈಮಿಂಗಲ್ಲಿ ವರ್ಕೌಟ್ ಮಾಡ್ತಾ ಮಾಡ್ತಾ ಕ್ಯಾಲರೀಸ್ನ ಶೆಡ್ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ತಿನ್ನಬಾರ್ದು ಮತ್ತು ಅದು ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋ ಒಂದು ಫಿಯರ್ ಬಂದ್ಬಿಡುತ್ತೆ. ಓ ಬೇಡಪ್ಪ, ತಿನ್ನೋಣ ಬಿಡು, ವೆಯ್ಟ್ ಲಾಸ್ ಆಗಲಿ ಅಂತಿಲ್ಲ, ಲೆಟ್ ಕಂಟ್ರೋಲ್ ಮಾಡೋಣ ಅಂತ ಈ ಥರ ಒಂದು ಮೈಂಡ್ ಸೆಟ್ ಬರುತ್ತೆ. ಆ್ಯಂಡ್ ವೆನ್ ಐ back up my nutrition with gym, my posture improves, my body tones up, and I look solid. The confidence I gain from hitting my physical targets reflects in how I reach, how I manage my home, and how I carry myself every day. As I said, keeping ourselves fit body is also self-respect. And one more thing I have to say, ಸ್ಟಾಪ್ ವೇಟಿಂಗ್ ಫಾರ್ ದ ಪರ್ಫೆಕ್ಟ್ ಮೂಡ್. ನನ್ನ ಮೂಡು ಆಟೋಮೆಟಿಕಲಿ ಚೇಂಜ್ ಆಗ್ತಾ ಇತ್ತು. ಯಾವಾಗ್ಲೂ
ಐ ವಾಸ್ ಮೇಕಿಂಗ್ ಮೈ ಮೈಂಡ್ ಹೋಗಬೇಕು, ವರ್ಕೌಟ್ ಮಾಡಬೇಕು, ಡಯಟ್ ಮಾಡಬೇಕು, ಇವತ್ತು ಇದನ್ನು ತಿನ್ನಬಾರ್ದು, ಐ ಹ್ಯಾವ್ ಟು ಕಂಟ್ರೋಲ್ ಅನ್ನೋವಾಗ ಸಮ್ವೇರ್ ಐ ವಾಸ್ ಸ್ಲಿಪ್ಪಿಂಗ್. ಬಿಡು ನಾಳೆ ಹೋಗೋಣ, ನಾಳೆ ಹೋಗೋಣ, ಆ ಥರ ನಾಳೆಗಳು ಎಷ್ಟೋ ತಿಂಗಳುಗಳೇ ಕಳೆದ್ಬಿಟ್ಟು ಒನ್ಸ್ ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ಜಿಮ್ ಆ್ಯಂಡ್ ಲೂಸಿಂಗ್ ಮೈ ವೈಟ್ ಈ ಥರ ಅಂದವಾಗ ನನ್ನನ್ನು ನಾನು ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಒಂದು 9 ಸೆಕೆಂಡ್ ವಿಡಿಯೋ ಏನೋ ನಾನು ಮಾಡಿದ್ದೆ. ಅದನ್ನು ನೋಡ್ಕೊಂಡಾಗ ಅನಿಸ್ತು, ಓ ಮೈ ಗಾಡ್! ಏನಪ್ಪ ನನ್ನ ಬಾಡಿ ಈ ಥರ ಅಡ್ಡ-ದಿಡ್ಡಿ ಬೆಳೆದ್ಬಿಟ್ಟಿದೆ. ಆ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಾದರೂ ಮಾಡಿ ಅಟ್‌ಲೀಸ್ಟ್ ಒಂದು ಫಿಟ್ ಆಗೋದಿರಲಿ, ಶೇಪಿಗೆ ಬರೋದಿರಲಿ, ಫಸ್ಟು ವೇಟ್ ಲೂಸ್ ಮಾಡೋಣ. ಹೆಂಗಾದ್ರೂ ಮಾಡಿ ಸ್ವಲ್ಪ ಆದ್ರೂ ಫ್ಯಾಟ್ ಕರಗಿಸೋಣ ಅಂತ ನಾನೇ ನನ್ನ ಮೈಂಡ್‌ನ ಮೋಟಿವೇಟ್ ಮಾಡ್ಕೊಂಡೆ. ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್ ಆಫ್ ದಿ ವಿಡಿಯೋ 83.6 kg ನಾನಿದ್ದೆ. ಈವನ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ. ಅದು 4 ಮಂತ್ಸ್ ಕಂಟಿನ್ಯೂಸ್ಲಿ ಮಾಡಿದವಾಗ ಇಟ್ ಕೇಮ್ ಟು 69, ಯು ಬಿಲೀವ್ ಇಟ್ ಆರ್ ನಾಟ್. ಆಮೇಲೆ ನನ್ನ ಕನ್ಸಿಸ್ಟೆನ್ಸಿ ಬ್ರೇಕ್ ಆಯಿತು. ಮತ್ತೆ 4 kg ಬೌನ್ಸ್ ಬ್ಯಾಕ್ ಆಯಿತು. ಆಲ್ಮೋಸ್ಟ್ ನಾನು 86 69 11 kgs ಅಲ್ಲ, ಯಾ. ಸೊ 11 kgs ನಾನು ರೆಡ್ಯೂಸ್ ಮಾಡಿದ್ದೆ. ಆ ಕಾನ್ಫಿಡೆನ್ಸ್ ಅಲ್ಲೇ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು, ನಾನು ಮಾಡೇ ಮಾಡ್ತೀನಿ, ಮಾಡಲೇಬೇಕು. ಈ ಥರ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಇಷ್ಟು ಮುಂದೆ ಬಂದಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಗೋ ಇನ್ ಫ್ಯೂಚರ್, ಯಾರು ಏನೂ ಹೇಳೋಕ್ಕಾಗಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟೆಲ್ಲ ಫಾಲೋ ಮಾಡೇ ಮಾಡ್ತೀನಿ ಕನ್ಸಿಸ್ಟೆಂಟಾಗಿ. ವರ್ಕೌಟ್, ಡಯಟ್ ಮಾಡಿ ಈ ಇಯರ್ ಎಂಡ್ ಒಳಗಡೆ ನಾನು 10 kg ಆದರೂ ರೆಡ್ಯೂಸ್ ಮಾಡಲೇಬೇಕು. ಸೊ ಇವಾಗ ನನ್ನ ವೆಯ್ಟ್ ಬಂದು 74 ಇದೆ. ಚೆಕ್ ಮಾಡಿಲ್ಲ, ಚೆಕ್ ಮಾಡಬೇಕು, ಮಾಡ್ತೀನಿ. ಚೆಕ್ ಮಾಡೋಕ್ಕೆ ಲಿಟ್ರಲಿ ಭಯ. ಅಯ್ಯೋ ಎಲ್ಲಪ್ಪ ಜಾಸ್ತಿ ತೋರಿಸ್ಬಿಡತ್ತೆ. ಬಿಕಾಸ್ ಐ ವರ್ಕ್ಡ್ ಲೈಕ್ ದ್ಯಾಟ್ 4-5 ಮಂತ್ಸು ನಾನು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿತ್ತು, ಅದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ಮತ್ತು ವೆಯ್ಟ್ ಚೆಕ್ ಮಾಡ್ಕೊಂಡ್ರೆ ಎಲ್ಲಿ 1-2 kg ಎಕ್ಸ್ಟ್ರಾ ತೋರಿಸ್ಬಿಡುತ್ತೆ ಅನ್ನೋ ಒಂದು ಭಯ ಖಂಡಿತ ಇದೆ. ಧೈರ್ಯ ಮಾಡಿ ನಾನು ವೆಯ್ಟ್ ಚೆಕ್ ಮಾಡಿ ಅದು ಕೂಡ ಫೋಟೋ ಶೇರ್ ಮಾಡ್ತೀನಿ. ಯಾ. ಸೊ ಟುಡೇ ಬ್ಯಾಕ್ ವರ್ಕೌಟ್ ಮಾಡಿದೆ. ಇವತ್ತು ಆ್ಯಕ್ಚುಲಿ ನಾನು ಓಟ್ಸ್ ಮಾಡಿಕೊಂಡೆ ನನ್ನ ಬ್ರೇಕ್ಫಾಸ್ಟಲ್ಲಿ. ಮನೇಲಿ ಉಪ್ಪಿಟ್ಟು ಮಾಡಿದ್ದೆ. ಬ್ಯಾಕ್ ವರ್ಕೌಟ್ ಆದಮೇಲೆ ಆ್ಯಪ್ಸ್ ವರ್ಕೌಟ್ ಮಾಡಿದೆ. ಇದೂ ಅಷ್ಟೇ 3 ಟೈಮ್ಸ್ 3 ಸೆಟ್ಸ್ ಮಾಡಬೇಕು. 20 reps ಅಬ್ಡಮನ್ ಎಕ್ಸಸೈಸ್ ಇದು, ಆ್ಯಪ್ಸ್ ವರ್ಕೌಟ್. ಸೊ ಇದನ್ನು ಮಾಡೋದ್ರಿಂದ ಹೊಟ್ಟೆ ಬೆಲ್ಲಿ ಫ್ಯಾಟ್ ಚೆನ್ನಾಗಿ ಕರಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಕಲ್ತಿದ್ದೇನೆಂದರೆ ನನ್ನನ್ನು ನಾನು ಡಿಮೋಟಿವೇಟ್ ಮಾಡ್ಕೊಳ್ಳೋದು. ಬಿಫೋರ್ ಜಾಯ್ನಿಂಗ್ ಟು ಜಿಮ್ ಐ ವಾಸ್ ಡಿಮೋಟಿವೇಟಿಂಗ್ ಅ ಲಾಟ್ ಮೈ ಸೆಲ್ಫ್. ಅದನ್ನು ಟೋಟಲಿ ಚೇಂಜ್ ಆಗೋಯಿತು ಜಿಮ್ ಜಾಯ್ನ್ ಆದವಾಗ. ಇನ್ ಮೈ ಲೈಫ್ ಮೆನಿ ಟೈಮ್ಸ್ ವಿ ಫೀಲ್ ಟಯರ್ಡ್, disappointed, or even scared. Sometimes I was thinking I can't do this, or others are better than me. ಈ ಥರ ಎಲ್ಲ ಏನೇನೋ ಥಿಂಕ್ ಮಾಡ್ಕೊಂಡಿರ್ತಾ ಇದ್ದೆ. ಬಟ್ ಜಿಮ್ ಜಾಯ್ನ್ ಆದವಾಗಿಂದ ಹಾಗಿಲ್ಲ. ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಒನ್ಸ್ ಲೆಫ್ಟ್ ದ ಸೇಮ್ ವೇ. ಈ ಥರ ಎಲ್ಲ ನಾನೇ ನನ್ನನ್ನು ಮೋಟಿವೇಟ್ ಮಾಡಿಕೊಂಡೆ. ಅ ಸ್ಮಾಲ್ ಸೀಡ್ ಬಿಕಮ್ಸ್ ಅ ಹ್ಯೂಜ್ ಟ್ರೀ, ನಾಟ್ ಇನ್ ಒನ್ ಡೇ, but by growing little by little every single day. In the same day, success doesn't come overnight. It comes with patience, hard work, and confidence. Failure is not the end, failure is a lesson. When a baby learns to walk, it falls many times, but does the baby stop trying? ಇಲ್ಲ. ಆ ಸಣ್ಣ ಮಕ್ಕಳನ್ನ ನೋಡಿ ನಾವು ಎಷ್ಟೊಂದು ಕಲಿಬೋದಲ್ವಾ. ಬಿದ್ದುಬಿಡುತ್ತೆ ಅದು ಹೆಜ್ಜೆ ಇಡಕ್ಕೆ ಹೋದವಾಗ. ಕೇರ್ಫುಲ್ಲಾಗಿರುವಂಥ ದೊಡ್ಡವರು ಮನೇಲೆಲ್ಲ ಹೇಳಿದ್ರೂ ಅದು ಬಿಡಲ್ಲ. ಬಿದ್ದರೂ ಅಷ್ಟೇ ಮತ್ತೆ ಹೇಳುತ್ತೆ, ಅಳ್ತಾನೋ ಅಥವಾ ಕೋಪ ಮಾಡಿಕೊಂಡು ಹತ್ಕೊಂಡು ಏನೋ ಆ ಟೈಮಲ್ಲಿ ಆ ಮಗುನ ಎತ್ಕೊಳ್ಳೋಕೆ ಹೋದಾಗ ಕೆಲವು ಮಕ್ಕಳನ್ನ ನೀವು ನೋಡಿರ್ಬೋದು. ಹೆಂಗಂದರೆ ಟಚ್ ಮಾಡಿಸ್ಕೊಳ್ಳಲ್ಲ, ಅವರು ಮುಟ್ಟಕ್ಕೆ ಬಿಡಲ್ಲ. ಅಗೇನ್ ದೇ ವಿಲ್ ಸ್ಟ್ಯಾಂಡ್ ಅಪ್. ಆ ರೀತಿ ಇಟ್ಸ್ ಅ ಹ್ಯೂಮನ್ ನೇಚರ್. ಹಾಗಿರೋವಾಗ ವೈ ಕಾಂಟ್ ಐ ಟೇಕ್ ಸ್ಟೆಪ್ ಫಾರ್ ಮೈ ಸೆಲ್ಫ್? ನಾನು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಐ ವಾಸ್ ದ್ಯಾಟ್ ಡಿಮೋಟಿವೇಟೆಡ್. ಯಾವ ಲೆವೆಲ್ಗೆ ಅಂದರೆ ಕಾನ್ಫಿಡೆನ್ಸೇ ನನಗಿರಲಿಲ್ಲ. -0 ಕಾನ್ಫಿಡೆನ್ಸ್. ಬಟ್ ವೆನ್ ಐ ಮೇಡ್ ಮೈಂಡ್ ಟು ಗೋ ಟು ಜಿಮ್,
ಅಲ್ಲಿ ನನ್ನ ಮೈಂಡ್‌ಸೆಟ್ ಚೇಂಜ್ ಆಯಿತು. ತುಂಬಾ ಚೇಂಜಸ್ ಆಯಿತು. ಐ ಬಿಕೇಮ್ ವೆರಿ ಸ್ಟ್ರಾಂಗ್. ನಾನು ಎಮೋಷ್ನಲಿ ಯಾರಾದರೂ ಏನಾದರೂ ನನ್ನ ಮುಂದೆ ಕಷ್ಟ ಹೇಳ್ಕೊಂಡು ಹತ್ಬಿಟ್ರೆ ನಾನು ಅವ್ರ ಜೊತೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವಾಗಲೂ ಹಾಗೆ ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಸ್ಟ್ರಾಂಗ್ ಆಗೂ ಇರಬೇಕು. ಆಗ ನಾವು ಅವ್ರಿಗೆ ನಮ್ಮ ಮುಂದೆ ಯಾರೋ ಅಳ್ತಾ ಇದ್ದಾರೆ ಅಂದರೆ ನಾವು ಅವ್ರ ಜೊತೆ ಸೇರ್ಕೊಂಡು ಅಳೋದಲ್ಲ, ಸ್ವಲ್ಪ ಧೈರ್ಯ ಕೊಡಬೇಕು. ಈ ಥರ ಸೊ ಆ ಥರ ಎಷ್ಟೊಂದಿದೆ, ಹೇಳೋಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾನು ಶೇರ್ ಮಾಡ್ಕೊತೀನಿ. Never compare yourself with others. Everyone has a different journey. Some people shine early, some shine later. A diamond and a star both sparkle, but in a different way. ಆಲ್ಸೋ ನನಗೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋದು ಒಂದು ಮೈಂಡಿಗೆ ಬಂದ್ಬಿಡ್ತು. ಅದೇನಾದ್ರು ಆಗಿಬಿಡ್ಲಿ, ಪಾಸಿಟಿವ್ ಆಗಿರೋಣ, ನೋಡೋಣ ಏನಾಗುತ್ತೆ. ಈ ಥರ ಒಂದು ಮೈಂಡ್ಸೆಟ್ ಸಹ ನನಗೆ ಗ್ರೋ ಆಯಿತು. ಆಲ್ವೇಸ್ ಮೈ ಮೈಂಡ್ ಈಸ್ ಲೈಕ್ ಅ ಗಾರ್ಡನ್. ಇಫ್ ಯು ಪ್ಲಾಂಟ್ ಪಾಸಿಟಿವ್ ಥಾಟ್ಸ್, ಕಾನ್ಫಿಡೆನ್ಸ್ ವಿಲ್ ಗ್ರೋ. ಇಫ್ ಯು ಪ್ಲಾಂಟ್ ಫಿಯರ್ ಆ್ಯಂಡ್ ಡೌಟ್, ನಥಿಂಗ್ ವಿಲ್ ಬ್ಲೂಮ್. So speak kindly to yourself. Say, I am capable. I'm sorry. Say, I am capable. I will improve. I can achieve my dreams. Success is not only about marks, money, or fame. Real success is being or becoming a good human being. Helping others, respecting parents and elders, being kind and loving our youngers a lot. ನೆವರ್ ಗಿವಿಂಗ್ ಅಪ್. ಈ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಬೇಕು, ಈ ಆ್ಯಟಿಟ್ಯೂಡ್ನ ಬೆಳೆಸ್ಕೋಬೇಕು ನನ್ನಲ್ಲಿ ನಾನು ಅನ್ನೋದಕ್ಕೋಸ್ಕರ ಇಷ್ಟೊಂದೆಲ್ಲ ನಾನು ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಜರ್ನಿ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಜರ್ನಿ. ದೇರ್ ವಿಲ್ ಬಿ ಅ ಡಿಫಿಕಲ್ಟ್ ಡೇಸ್. ತುಂಬ ಡಿಫ್ರೆಂಟ್ ಪೀಪಲ್ನ ನಾವು ಮೀಟ್ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಕೊಡ್ತಾರೆ, ಒಬ್ಬೊಬ್ಬರು ಒಂದೊಂದು ಸಜೆಷನ್ ಕೊಡ್ತಾರೆ. ಕೆಲವೊಂದೆಲ್ಲ ಫ್ರೆಂಡ್ಲಿ ಆಗಿರುತ್ತೆ, ಕೆಲವೆಲ್ಲ ಪಾಸಿಟಿವ್ ಆಗಿರುತ್ತೆ, ಕೆಲವೆಲ್ಲ ತುಂಬ ನೆಗೆಟಿವ್ ಆಗಿರುತ್ತೆ. ವೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಜಿಮ್, ನನಗೆ 3 ಮಂತ್ಸ್ ಆದಮೇಲೆ ನನ್ನ ಬಾಡಿ ವೆಯ್ಟ್ ಲಾಸ್ ಆಗಿದ್ದನ್ನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನನ್ನ ವರ್ಕಿಂಗ್ ಪ್ಲೇಸಲ್ಲಿ. ಆವಾಗ ಆಗಿದ್ದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ರಿಯಲಿ ವಂಡರ್. ಕೇಳಿದ್ರೆ ಕೆಲವ್ರ ಮಾತುಗಳಂತೂ ಅಯ್ಯೋ, ಅದು ಯಾಕೆ ಆ ಥರ ಮಾತಾಡ್ತಾರೋ. ಮೆಚ್ಯೂರ್ಡ್ ಪೀಪಲ್ ಅನ್ನೋರೇ ಹೆಂಗೆ ಹೇಳೋರು ಅಂದರೆ, ಆವಾಗ ನಂಗೆ ಅನ್ನಿಸ್ತಾ ಇತ್ತು, ಓ ಮೈ ಗಾಡ್, ಏನು ಮಾಡಿದ್ರೂ ತಪ್ಪೇ ಅಂತಾರೆ ಜನ. ನೀನು ಇದು ಮಾಡ್ತಿದ್ಯಾ, ಜಸ್ಟ್ ಬಿಕಾಸ್ ನೀನು ಮಾಡ್ತಾ ಇರೋದಕ್ಕೆ ತಪ್ಪು ಅಂತ ಹೇಳೋರು ಕೂಡ ಇದ್ದಾರೆ. ಸೊ ದಿಸ್ ಈಸ್ ಮೈ ಪ್ರಾಡಕ್ಟ್. ಯು ಕ್ಯಾನ್ DM in Instagram. See ya.